ಇದಕ್ಕೆ ಎಲ್ಲ ಸೈಡಿಗೆ ದೋಸೆನ ನೀಟಾಗಿ ತಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ. ಮನೆಗೆ ಮಾಡಿದ್ದಂತಹ ಕಡಲೆ ಶೇಂಗಾ ಬಳಸಿದಂಥ ಚಟ್ನಿ ಪುಡಿನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಉದುರಿಸ್ಕೊಳ್ಳಿ ಸ್ವಲ್ಪ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಡ್ಡು ಸಹ ರೆಡ್ಡಾಗಿ, ಮತ್ತು ಇದು ರೆಡ್ಡಾಗಿ ದೋಸೆ ಬಂದಿದೆ. ಎಷ್ಟು ಮೊರ ಅಂತಿದೆ, ನೋಡ್ತಾ ಇರ್ಬೋದು ನೀವು. ನೋಡಿ ಅಲ್ವಾ, ತುಂಬ ಚೆನ್ನಾಗಿದೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಟ್ರೈ ಮಾಡಿ, ಓಕೆನಾ? ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.